ಸುಶಾಂತ್, ಸುಶಾಂತ್, ಎಲ್ಲಿದ್ಯಾ ಸುಶಾಂತ್? ಬಾಯಿಲಿ. ಮಂತ್ರ, ಅಮ್ಮ. ಯಾಕೋ, ಏನಾಯ್ತು ಸಿದ್ದು? ಯಾಕೆ ಕೂಗ್ತಾ ಇದ್ಯಾ? ಒಂದ್ ನಿಮಿಷ ಇರಮ್ಮ, ಕೇಳಿಸ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್. ನ್ಯಾಯ ಕಾಯೋ ಲಾಯರೇ ಮಾಡ್ತಿರೋ ಅನ್ಯಾಯ. ಲಾಯರ್ ಮುಕುಂದರವರ ಮೋಸ ಬಯಲು. ಸುಶಾಂತ್, ಮಂತ್ರ, ನೀವಿಬ್ರು ಈ ಲಾಯರ್ ಹತ್ರ ತಾನೇ ಹೋಗಿದ್ದು? ಇವನ್ ತಾನೇ ಶಾಂತಿ ಕೇಸ್ ತಗೊಂಡಿದ್ದು? ಇವನೇ ತಾನೇ ಆ ಇನ್ಶೂರೆನ್ಸ್ ಹಣ ಬರೋ ತರ ಮಾಡಿದ್ದು? ಹೌದಣ್ಣ, ಇವನೇ ನಮ್ ಕೇಸ್ ತಗೊಂಡು. ಹೌದು, ಅದಕ್ಕೆ ಕೇಳ್ತಾ ಇರೋದು. ಅವನು ಗೋಲ್ಮಾಲ್ ಮಾಡೋ ಲಾಯರ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಲ್ವಾ? ನಿಮ್ ಕೇಸಲ್ಲೂ ಅವನೇನಾದ್ರೂ ಚೀಟಿಂಗು ಗೋಲ್ಮಾಲ್ ಏನಾದ್ರೂ ಮಾಡಿದಾನ? ಆ ಥರ ಏನಾದ್ರೂ ಆಗಿದ್ರೆ, ನೀವು ಅದರಲ್ಲಿ ಭಾಗಿಯಾಗಿದ್ರೆ ನೀವಿಬ್ರು ಹೋಗಿ ಸರೆಂಡರ್ ಆಗ್ಬಿಡಿ. ಬಾವಾ, ಯಾಕೆ ಸುಮ್ಮನೆ ನೀವು ಗಾಬರಿಯಾಗಿ ನಮ್ಮನ್ನು ಗಾಬರಿ ಮಾಡ್ತಿದ್ದೀರಾ? ಅಷ್ಟೆಲ್ಲ ಸೀನೇ ಇಲ್ಲ. ಆ ಕೇಸ್ಗೂ ನಮಗೂ ಸಂಬಂಧನೇ ಇಲ್ಲ. ಅಮ್ಮ, ಶಾಂತಿ ಬಾಡಿ ಐಡೆಂಟಿಫೈ ಮಾಡಕ್ಕೆ ನಾನು ಬಂದಿರಲಿಲ್ಲ ಒಳಗಡೆ. ಸುಶಾಂತ್ ಮಾತ್ರ ಹೋಗಿದ್ದಿದ್ದು, ಅದಕ್ಕೆ ಹೇಳ್ತಿದ್ದೀನಿ. ಶಾಂತಿ ಹೆಸರಲ್ಲಿ ಆಲ್ರೆಡಿ ಇನ್ಶೂರೆನ್ಸ್ ಅಮೌಂಟ್ ಬಂದಿದೆ. ನನಗೇನೋ ಒಂದು ಚಿಕ್ಕ ಅನುಮಾನ ಕಾಡ್ತಿದೆ. ಒಂದು ವೇಳೆ ನೀವಿಬ್ರು ತಪ್ಪು ಮಾಡಿದ್ರೆ ಹೋಗಿ ಸರೆಂಡರ್ ಆಗ್ಬಿಡಿ, ಶಿಕ್ಷೆ ಕಮ್ಮಿ ಆಗುತ್ತೆ. ದೇಹ ಜೊತೆ ಆತ್ಮ ಎರಡೂ ಸೇರಿ ಒಂದಾಗಿ ಇನ್ನೂ ಜೀವಂತವಾಗಿರೋ ಶಾಂತಿನೇ ನಿಮ್ಮಿಬ್ರು ಮುಂದೆ ಇದ್ದೀನಿ. ಹಾಗಿದ್ದಾಗ ನನ್ನ ದೇಹ ಸಿಕ್ಕಿದೆ ಅಂತ ಸುಳ್ಳು ಹೇಳಿ ಈಗ ತಪ್ಪಿಸ್ಕೊಳ್ಳೋಕ್ಕೆ ಎಲ್ರೂ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಮಾಡಿ ಮಾಡಿ ಸತ್ಯ ಅನ್ನೋ ಬೆಳಕನ್ನ ಯಾರಿಂದನೂ ಮುಚ್ಚಿಡೋದಕ್ಕಾಗಲ್ಲ.